PPF ನಲ್ಲಿ ದುಡ್ಡು ಹಾಕ್ಲಾ ಇಲ್ಲ ಮ್ಯೂಚುವಲ್ ಫಂಡ್ ಬೆಸ್ಟ್? ಯಾವುದರಿಂದ ಹೆಚ್ಚು ಗಳಿಕೆ ಸಾಧ್ಯತೆಯನ್ನು ಪಡಿಬಹುದು, ಯಾವುದರಲ್ಲಿ ಹೂಡಿಕೆ ಮಾಡಬಹುದು ಅನ್ನೋದಕ್ಕೆ ಸ್ಪಷ್ಟ ಉತ್ತರ ಸಿಗುತ್ತೆ. ನೋಡಿ, ಈ ವಿಡಿಯೋದಲ್ಲಿ ನಾವು ಎರಡೂ ಹೂಡಿಕೆಗಳ ಮೇಲೆ ಮುಂದಿನ 15 ವರ್ಷ 1.5 ಲಕ್ಷ ಹುಡ್ಕೊಂಡು ಹೋದ್ರೆ ಯಾವುದರಿಂದ ಜಾಸ್ತಿ ಲಾಭ ಸಿಗುತ್ತೆ ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. PPF ಮತ್ತು ಮ್ಯೂಚುವಲ್ ಫಂಡ್ ಪೈಕಿ ನಿಮಗೊಪ್ಪುವ ಹೂಡಿಕೆ ಆಯ್ಕೆ ಯಾವುದು? ಇಲ್ಲಿದೆ ಉತ್ತರ. ಹಾಯ್ ಹಲೋ ನಮಸ್ಕಾರ, ನಾನು ಶೇಷಕೃಷ್ಣ ಭಟ್. ಬಹಳಷ್ಟು ಜನರಿಗೆ ಹೂಡಿಕೆ ವಿಚಾರ ಬಂದಾಗ PPF ನಲ್ಲಿ ಹೂಡಿಕೆ ಮಾಡೋದು ಬೆಸ್ಟಾ ಅಥವಾ ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆ ಮಾಡೋದು ಬೆಸ್ಟಾ ಅಂತ ಹೇಳುವಂತ ಗೊಂದಲ ಇರುತ್ತೆ. ಅದಕ್ಕೆ ಕಾರಣ PPF ಬಗ್ಗೆನೂ ಗೊತ್ತಿರಲ್ಲ ಅವರಿಗೆ, ಮ್ಯೂಚುವಲ್ ಫಂಡ್ ಬಗ್ಗೆನೂ ಗೊತ್ತಿರಲ್ಲ, ಅಥವಾ ಅರೆ ಬರೆ ತಿಳ್ಕೊಂಡಿರ್ತಾರೆ. ಸೊ ಅದಕ್ಕೋಸ್ಕರನೇ ನಾವು ಈ ವಿಡಿಯೋವನ್ನು ಮಾಡ್ತಾ ಇದ್ದೀವಿ. ಮ್ಯೂಚುವಲ್ ಫಂಡ್ ಅಂದರೆ ಏನು, PPF ಅಂದರೆ ಏನು, ಯಾವುದರಲ್ಲಿ ಹೂಡಿಕೆ ಮಾಡೋದು ಬೆಸ್ಟು, ಯಾವುದು ಸೇಫು, ಯಾವುದರಲ್ಲಿ ಜಾಸ್ತಿ ರಿಟರ್ನ್ ಬರುತ್ತೆ, ಇದೆಲ್ಲವನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ. ಇದೆಲ್ಲದರ ಜೊತೆಗೆ ಈ ವಿಡಿಯೋ ಕಂಪ್ಲೀಟ್ ಆಗೋಷ್ಟರೊತ್ತಿಗೆ ನಿಮಗೆ ಯಾವುದು ಬೆಸ್ಟು, PPF ಮ್ಯೂಚುವಲ್ ಫಂಡ್ ಅನ್ನೋದನ್ನ ನೀವೇ ತಿಳ್ಕೊಂಡಿರ್ತೀರಿ. ಮತ್ತೆ ಆಗ್ತಡ PPF ಬೆಸ್ಟಾ ಮ್ಯೂಚುವಲ್ ಫಂಡ್ಸ್ ಬೆಸ್ಟಾ, ಎಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ಶರತ್ ಅವರು ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಶೇಷ. ಬಹಳಷ್ಟು ಜನರಿಗೆ ಹೂಡಿಕೆ ಅಂತ ಹೇಳಿ ಬಂದಾಗ ಸಾಕಷ್ಟು ಗೊಂದಲ ಇರುತ್ತೆ. ಒಂದು, ಎಲ್ಲಿ ನಾವು ಹಾಕಿದ ದುಡ್ಡು ಕಳ್ಕೊಂಡ್ಬಿಡ್ತೀವ ಅಂತ ಹೇಳಿ, ಅಥವಾ ನಮಗೆ ಬೇಕಾದ ರಿಟರ್ನ್ ಅದರಿಂದ ಸಿಗುತ್ತಾ ಅಂತ. ಸೊ ಬಹುಶಃ ಇದಕ್ಕೆಲ್ಲ ಕಾರಣ ಅವರಿಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲದೆ ಇರೋದು. ಸೊ ನೀವೇನು ಹೇಳ್ತೀರಿ, PPF ಬೆಸ್ಟಾ ಮ್ಯೂಚುವಲ್ ಫಂಡ್ ಬೆಸ್ಟಾ? ಖಂಡಿತ. ಏನಂತ ಹೇಳಿದ್ರೆ, ಯಾವುದು ಬೆಸ್ಟು ಅಂತ ಹೇಳೋದಕ್ಕೆ ಮುಂಚೆ PPF ಅಂದ್ರೆ ಏನು ಮತ್ತೆ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ತುಂಬಾ ಜನರಿಗೆ ನೀವು ಹೇಳ್ದಂಗೆ ಪ್ರಶ್ನೆ ಬರುತ್ತೆ, ಮ್ಯೂಚುವಲ್ ಫಂಡು ರಿಸ್ಕ್ ಜಾಸ್ತಿ, ಅದರಲ್ಲಿ ಇನ್ವೆಸ್ಟ್ ಮಾಡದೇ ಇರೋದು ಒಳ್ಳೇದಲ್ವಾ ಅಂತ ಒಂದಷ್ಟು ಜನ ಯೋಚನೆ ಮಾಡಿದ್ರೆ, PPF ಅಲ್ಲಿ ರಿಸ್ಕ್ ಕಡಿಮೆ, ರಿಟರ್ನ್ಸು ಸಿಗುತ್ತೆ, ಮತ್ತೆ ಟ್ಯಾಕ್ಸು ಕಡಿಮೆ. PPF ನಲ್ಲೇ ಎಲ್ಲ ದುಡ್ಡು ಹಾಕ್ಬಿಟ್ರೆ ಈ ರೀತಿ ಆಲೋಚನೆ ಜನರಲ್ಲಿ ಇರುತ್ತೆ. ಆದ್ರೆ ನನ್ನ ಪ್ರಕಾರ ಎರಡೂ ಕೂಡ ಎಕ್ಸ್ಟ್ರೀಮ್ ಆಲೋಚನೆಗಳು. ಎರಡರ ಒಂದು ಸಮ್ಮಿಲನ ನಮ್ಮ ಹೂಡಿಕೆಯ ಸ್ಟ್ರಾಟಜಿ ಆಗಬೇಕಾಗುತ್ತೆ. ಸೊ ಹಾಗಾಗಿ ಮ್ಯೂಚುವಲ್ ಫಂಡ್ ಅಂದ್ರೆ ಏನು, PPF ಅಂದ್ರೆ ಏನು, ನಿಮ್ಮ ಹೂಡಿಕೆಯ ರಿಸ್ಕ್ಗೆ ಅನುಗುಣವಾಗಿ ಯಾವ ಹೂಡಿಕೆ ಆಯ್ಕೆಯನ್ನು ನೀವು ಪರಿಗಣಿಸಬೇಕು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀವಿ. ಮೊದಲನೇದಾಗಿ PPF ಅಂದ್ರೆ ಏನು ಅಂತ ಬರೋಣ. PPF ಅಂದ್ರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್, ಸಾರ್ವಜನಿಕ ಭವಿಷ್ಯ ನಿಧಿ. ಇದರಲ್ಲಿ ಯಾರು ಬೇಕಿದ್ರೂ ಹೂಡಿಕೆಯನ್ನು ಮಾಡಬಹುದು. 15 ವರ್ಷಗಳ ಒಂದು ಹೂಡಿಕೆ ಉತ್ಪನ್ನ ಇದು. 15 ವರ್ಷಗಳ ಅವಧಿಗೆ ಹೂಡಿಕೆಯನ್ನು ಮಾಡಬೇಕಾಗುತ್ತೆ. 1986ರಲ್ಲಿ ಇದನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂತು. ಬಹಳ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಈ PPF ನಲ್ಲಿ ಹಾಕುವ ದುಡ್ಡಿಗೆ ಸರ್ಕಾರನೇ ಗ್ಯಾರಂಟಿ. ಇದರಲ್ಲಿ ನಾವೇನ್ ದುಡ್ಡು ಹಾಕ್ತಿವಿ ಇದಕ್ಕೆ ಸಾವರಿನ್ ಗ್ಯಾರಂಟಿ ಅಂತ ಹೇಳಿ ನಾವು ಕರಿತೀವಿ. ಇದರಲ್ಲಿ ರಿಸ್ಕ್ ಅನ್ನೋದು ಆಲ್ಮೋಸ್ಟ್ ಝೀರೋ ಅಂತೇಳಿ ಹೇಳ್ಬೋದು, ಅಥವಾ ತುಂಬಾ ಕಡಿಮೆ ರಿಸ್ಕ್ ಇದೆ ಇದರಲ್ಲಿ, ಈ ಹೂಡಿಕೆಯಲ್ಲಿ ಅನ್ನೋದನ್ನ ನಾವು ಹೇಳ್ಬೋದು. ಬೇರೆ ಹೂಡಿಕೆಗಳಿಗೆ ಕಂಪೇರ್ ಮಾಡಿದ್ರೆ ಸೇಫೆಸ್ಟ್ ಹೂಡಿಕೆ ಅಂತ. ಖಂಡಿತ. ಮತ್ತೆ ಇನ್ನೊಂದು ವಿಶೇಷ ಏನಪ್ಪಾ ಇದರಲ್ಲಿ ಅಂತ ಹೇಳಿದ್ರೆ, ನಾವು ಇನ್ವೆಸ್ಟ್ ಮಾಡುವಾಗ ಇದಕ್ಕೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ATC ಸೆಕ್ಷನ್ 80C ಅನ್ನರಲ್ಲಿ ನಾವು PPF ನ ಹೂಡಿಕೆ ಮಾಡಿದ್ರೆ ಸೆಕ್ಷನ್ 80C ಅನ್ನರಲ್ಲಿ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಾವು ಹೂಡಿಕೆ ಮಾಡುವಾಗ ATC ಬೆನಿಫಿಟ್ ಪಡ್ಕೋತೀವಿ, ಹೂಡಿಕೆ ಮಾಡಿದ ನಂತರ ಅದ್ರ ಮೇಲೆ ಬಡ್ಡಿ ಬೆಳೆಯುತ್ತಲ್ಲ ಅದಕ್ಕೂ ಟ್ಯಾಕ್ಸ್ ಇಲ್ಲ. ಮತ್ತೆ ಬೆಳೆದ ಬಡ್ಡಿ, ಚಕ್ರ ಬಡ್ಡಿ ಎಲ್ಲ ಆದ ನಂತರ 15 ವರ್ಷ ಆದ್ಮೇಲೆ ವಿತ್ಡ್ರಾ ಮಾಡ್ಕೋತೀವಲ್ಲ, ಅವಾಗ್ಲೂ ಬಡ್ಡಿ ಇಲ್ಲ, ಅಂದ್ರೆ ಅವಾಗ್ಲೂ ತೆರಿಗೆ ಇಲ್ಲ. ಅಂದ್ರೆ ಟ್ರಿಪಲ್ ಇ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ ಅಂತೇಳಿ ಇದನ್ನು ಕರೀತಾರೆ. ಎಕ್ಸೆಂಪ್ಟ್ ಅಂದ್ರೆ ಯಾವ ಹಂತದಲ್ಲೂ PPF ಹೂಡಿಕೆಗೆ ತೆರಿಗೆ ಅನ್ವಯಿಸೋದಿಲ್ಲ. ಹಾಗಾಗಿ ಇದೊಂದು ತುಂಬಾ ಇಂಟ್ರೆಸ್ಟಿಂಗ್ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ ಆಗಿದೆ. ಸದ್ಯದ ಬಡ್ಡಿ ದರ ಏನಿದೆ PPFದು ಅಂತ ಹೇಳಿದ್ರೆ 7.1% ಬಡ್ಡಿ ದರ ಇದೆ. ಮತ್ತೆ ಇಂಟ್ರೆಸ್ಟಿಂಗ್ ಏನು ಇನ್ನೊಂದು ಅಂತ ಹೇಳಿದ್ರೆ, ನಿಮ್ಮ ಹತ್ರ ತುಂಬಾ ದುಡ್ಡಿದ್ರೆ 1.5 ಲಕ್ಷದ ತನಕ 1 ವರ್ಷಕ್ಕೆ ಹೂಡಿಕೆ ಮಾಡ್ಬೋದು, ಲಂಸಮ್. ಅಥವಾ ನೀವು ಮಂತ್ಲಿನೂ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ಪ್ರತಿ ತಿಂಗಳ 12,000 15,000 ಹಾಕೊಂಡು 1 ವರ್ಷಕ್ಕೆ 1.5 ಲಕ್ಷದ ಲಿಮಿಟ್ ಅನ್ನ ಎಕ್ಸೀಡ್ ಆಗೋ ಹಾಗಿಲ್ಲ.
ಓ ಹಂಗಂದ್ರೆ 1.5 ಲಕ್ಷನೇ ಹೂಡಿಕೆ ಮಾಡ್ಬೇಕಾ 1 ವರ್ಷಕ್ಕೆ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ರೆ ಮಿನಿಮಮ್ 500 ರೂಪಾಯಿ ಇನ್ವೆಸ್ಟ್ ಮಾಡಿಬಿಟ್ಟು ಅಕೌಂಟ್ ಅನ್ನ ಆಕ್ಟಿವ್ ಇಟ್ಕೋಬಹುದು. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತ ಹೇಳಿದ್ರೆ ಪ್ರತಿ 3 ತಿಂಗಳಿಗೊಮ್ಮೆ ಸರ್ಕಾರ ಇದರ ಬಡ್ಡಿಯನ್ನ ಪರಿಷ್ಕರಣೆ ಮಾಡುತ್ತೆ. ಪ್ರತಿ 3 ಮಂತ್ಸ್ಗೆ ಸರ್ಕಾರ PPFಗೆ ಎಷ್ಟು ಬಡ್ಡಿ ಕೊಡಬೇಕು, ಸ್ಮಾಲ್ ಸೇವಿಂಗ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ಸ್ ಏನಿರುತ್ತೆ ಇದರ ಬಡ್ಡಿಯನ್ನ ಪ್ರತಿ 3 ತಿಂಗಳಿಗೊಮ್ಮೆ ಸರ್ಕಾರ ಪರಿಷ್ಕರಣೆ ಮಾಡ್ತಾ ಹೋಗುತ್ತೆ. ಆ ಪ್ರಕಾರ PPFದು ಕೂಡ ಪರಿಷ್ಕರಣೆ ಆಗುತ್ತೆ. ಮತ್ತೆ ಎಲ್ಲಿ ಹೂಡಿಕೆ ಮಾಡಬಹುದು PPF ನಲ್ಲಿ ಅಂತ ಹೇಳಿದ್ರೆ ಪ್ರಮುಖ ಬ್ಯಾಂಕ್ಗಳು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ICICI, HDFC ಈ ರೀತಿಯ ಪ್ರಮುಖ ಬ್ಯಾಂಕ್ಗಳಲ್ಲಿ PPF ಇನ್ವೆಸ್ಟ್ಮೆಂಟ್ ಆಪ್ಷನ್ ಇದೆ. ಇಲ್ಲ ನಮ್ಗೆ ಅದೆಲ್ಲ ಕಷ್ಟ ಆಗುತ್ತೆ, ನಾವು ಬ್ಯಾಂಕ್ ಹೋಗಲ್ಲ ಅನ್ನೋರು ಅಂಚೆ ಕಚೇರಿಲೂ ಕೂಡ ಹೂಡಿಕೆಯನ್ನ ಮಾಡಬಹುದು. ಮತ್ತೆ 15 ವರ್ಷ ಆದ್ಮೇಲೆ ಅಷ್ಟೇ ಇದನ್ನ ವಿಡ್ರಾ ಮಾಡ್ಕೊಳ್ಳಿಕ್ಕೆ ಸಾಧ್ಯ. 5 ವರ್ಷ ಆದ್ಮೇಲೆ ಪಾರ್ಷಿಯಲ್ ವಿಡ್ರಾ ಮಾಡಬಹುದು. ಮತ್ತೆ ಇದರಲ್ಲಿ 15 ವರ್ಷಗಳ ಕಾಲ ನೀವು 1.5 ಲಕ್ಷ ಪ್ರತಿ ವರ್ಷ ಇನ್ವೆಸ್ಟ್ ಮಾಡ್ಕೊಂಡು ಹೋಗಿ ಅದನ್ನ 5 ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡಿ ಮತ್ತೆ ಹೂಡಿಕೆಯನ್ನ ಮುಂದುವರಿಸಿ ಮತ್ತೆ 20 ವರ್ಷ ಆದ್ಮೇಲೆ ಮತ್ತೆ 5 ವರ್ಷಕ್ಕೆ ಅದನ್ನ ಎಕ್ಸ್ಟೆಂಡ್ ಮಾಡಿದ್ರೆ ಹತ್ತತ್ರ 1 ಕೋಟಿ ತನಕ ಗಳಿಸ್ಲಿಕ್ಕೆ PPF ನಲ್ಲಿ ಸಾಧ್ಯ ಇದೆ. ನಾನು ರಿಸ್ಕ್ ತಗೊಳಕ್ ರೆಡಿ ಇಲ್ಲಪ್ಪ, ನಂಗೆ ಜಾಸ್ತಿ ತಲೆ ಬಿಸಿ ಬೇಡ, ಮಾರ್ಕೆಟ್ ಮೇಲೆ ಹೋಯ್ತು ಕೆಳಗೆ ಬಂತು ನಂಗೇನು ಬೇಡ, ನಾನು ಹೂಡಿಕೆ ಮಾಡಬೇಕು ನೆಮ್ಮದಿಯಾಗಿರ್ಬೇಕು ಅನ್ನೋರಿಗೆ PPF ಒನ್ ಆಫ್ ದಿ ಸೇಫೆಸ್ಟ್ ಆಪ್ಷನ್. ಆದರೆ ಏನು ಗಮನಿಸ್ಕೋಬೇಕು ಅಂತ ಹೇಳಿದ್ರೆ ಇನ್ಫ್ಲೇಷನ್ ಅನ್ನ ಇದು ಬೀಟ್ ಮಾಡುವುದಿಲ್ಲ. ಇನ್ಫ್ಲೇಷನ್ ಅಂದ್ರೆ ಏನು? ಹಣದುಬ್ಬರ ಅಥವಾ ಬೆಲೆ ಏರಿಕೆ. ಇವಾಗ ನೋಡಿ ನಾವು ನೋಡ್ತಾ ಇದೀವಿ, ಹಾಲಿನ ದರ ಏರಿಕೆ ಆಯ್ತು, ಬಸ್ ದರ ಏರಿಕೆ ಆಯ್ತು, ಮತ್ತೆ ಎಲೆಕ್ಟ್ರಿಸಿಟಿ ದರ ಏರಿಕೆ ಆಯ್ತು, ರಿಜಿಸ್ಟ್ರೇಷನ್ ದರ ಏರಿಕೆ ಆಯ್ತು, ಬೇಳೆಕಾಳು ದರ ಜಾಸ್ತಿ ಆಯ್ತು. ಇದೆಲ್ಲದ್ರ ಬೆಲೆ ಹಿಂಗೆ ಏರಿಕೆ ಆಗ್ತಾ ಇರುವಾಗ ನಮ್ಮ ಹೂಡಿಕೆ ಅಂದ್ರೆ ಆನ್ಯುವಲಿ 7 to 7.5% ತನಕ ಇನ್ಫ್ಲೇಷನ್ ಬೆಲೆ ಏರಿಕೆ ಆಗ್ತಿದೆ. ನಮ್ ದುಡ್ಡು 7.1% ಬೆಳೆದ್ರೆ ನಮ್ ದುಡ್ಡು ಬೆಳೆದಂಗೆ ಅಲ್ಲ. ಅಂದ್ರೆ ನಾವು ಒಂದು ಮಾತು ಹೇಳ್ತೀವಿ, ಇವತ್ತಿನ 100 ರೂಪಾಯಿ 10 ವರ್ಷ ಆದ್ಮೇಲೆ 50 ರೂಪಾಯಿ ಅದ್ರ ವ್ಯಾಲ್ಯೂ ಬಂದಿರುತ್ತೆ. ಅದೇ ರೀತಿ ನಮ್ಮ ಹೂಡಿಕೆ ಬೆಲೆ ಏರಿಕೆಯನ್ನ ಮೀರಿ ಬೆಳೆದೇ ಇದ್ರೆ ಅದು ಮೌಲ್ಯವನ್ನ ಕಳೆದುಕೊಳ್ಳುತ್ತೆ. PPF ನಲ್ಲಿ ಈ ಸಮಸ್ಯೆ ಇದೆ. ಆದರೆ ನಂಗೆ ಮೌಲ್ಯ ಕಳ್ಕೊಂಡ್ರು ಪರವಾಗಿಲ್ಲಪ್ಪ, ನನ್ನ ಹತ್ರ ಸಾಕಷ್ಟು ದುಡ್ಡಿದೆ, ಬಟ್ ಐ ವಾಂಟ್ ಮೈ ಮನಿ ಟು ಬಿ ವೆರಿ ಸೇಫ್ ಅನ್ನೋರಿಗೆ PPF ಇಸ್ ಒನ್ ಆಫ್ ದಿ ಗೋಲ್ಡನ್ ಆಪರ್ಚುನಿಟೀಸ್ ಅಂತ ಹೇಳ್ಬೋದು. ಅಥವಾ ಹೀಗೂ ಹೇಳ್ಬೋದು, ಸ್ವಲ್ಪ ಮ್ಯೂಚುವಲ್ PPF ನಲ್ಲೂ ದುಡ್ಡಿಡಿ, ಬೇರೆ ಆಯ್ಕೆಗಳನ್ನು ಪರಿಗಣಿಸಿ. ಯಾಕೆಂದ್ರೆ ಇದರಲ್ಲಿ ಬಹಳಷ್ಟು ಅಡ್ವಾಂಟೇಜ್ ಏನಂದ್ರೆ ಟ್ರಿಪಲ್ ಇ ಬೆನಿಫಿಟ್ ಇದೆ, ಟ್ಯಾಕ್ಸ್ ಇಲ್ಲ, ನಿಮ್ಗೆ ಏನ್ ಲಾಭ ಸಿಗುತ್ತೆ ಅದು ನೆಟ್ ಲಾಭ. ಕರೆಕ್ಟ್. ಸೊ ಆ ಆಪ್ಷನ್ ಅನ್ನ ಇಲ್ಲಿ ನೋಡ್ಕೋಬೇಕು. ಮತ್ತೆ ಈಗ PPF ಅಂದ್ರೆ ಏನು ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಂತರ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಅನ್ನೋದಕ್ಕೆ ಬರೋಣ. ಈಕ್ವಿಟಿ ಅಂದ್ರೆ ಬಹಳ ಸರಳ, ಸ್ಟಾಕ್ ಮಾರ್ಕೆಟ್ ಆಧಾರಿತ ಹೂಡಿಕೆ ಅಂತ. ಷೇರು ಮಾರುಕಟ್ಟೆಯಲ್ಲಿ 2 ರೀತಿ ಹೂಡಿಕೆ ಮಾಡಬಹುದು ಶೇಷ. ಒಂದು, ನಾವೇ ಹೋಗ್ಬಿಟ್ಟು ಒಂದು ನಿರ್ದಿಷ್ಟ ಕಂಪ್ನಿನ ರಿಸರ್ಚ್ ಮಾಡಿ ನಾವು ಆ ಕಂಪ್ನಿ ಮೇಲೆ ದುಡ್ಡು ಹಾಕೋದು, ಡೈರೆಕ್ಟ್ ಆಗಿ ಶೇರ್ ಮೇಲೆ ಹೂಡಿಕೆ ಮಾಡುವಂಥದ್ದು. ಇಲ್ಲಪ್ಪ ನಂಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಡ್ಜ್ ಇಲ್ಲ, ನಾನು ರಿಸ್ಕ್ ತಗೊಳಕ್ ರೆಡಿ ಇಲ್ಲ ಅನ್ನೋರು ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಈ 2ನೇ ರೂಟ್ ಮ್ಯೂಚುವಲ್ ಫಂಡ್, ಈಕ್ವಿಟಿ ಮ್ಯೂಚುವಲ್ ಫಂಡ್ ರೂಟ್ ನಲ್ಲಿ ಹೋಗ್ಬೋದು. ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಅಂತ ಹೇಳಿದ್ರೆ ನಮ್ಮ ಹತ್ರ ಈಗ ನಾನು ಯಾವುದೋ ಒಂದು ಈಕ್ವಿಟಿ ಮ್ಯೂಚುವಲ್ ಫಂಡ್ ನಲ್ಲಿ ಪ್ರತಿ ತಿಂಗಳು 5,000 ಸಾವಿರ ರೂಪಾಯಿ ಹಾಕ್ತಾ ಹೋಗ್ತೀನಿ ಅಂತ ಹೇಳಿದ್ರೆ ನಾನು ಹೂಡಿಕೆ ಮಾಡುವ 5,000 ರೂಪಾಯಿ ಪ್ರತಿ ತಿಂಗಳು 10 ಕಂಪ್ನಿಗಳ ಮೇಲೆ ಹೂಡಿಕೆ ಆಗುತ್ತೆ. ಒಂದು ಮ್ಯೂಚುವಲ್ ಫಂಡ್ ಹೌಸ್ ಅಂತ ಏನ್ ಕರಿತೀವಿ, ಆ ಕಂಪನಿ 30, 40, 50, 100, 200 ಕಂಪ್ನಿಗಳ ಮೇಲೆ ಹೂಡಿಕೆ ಮಾಡುತ್ತೆ. ಹಾಗಾಗಿ ನನ್ನ 5,000 ರೂಪಾಯಿ ಅಥವಾ 10,000 ರೂಪಾಯಿ ನಾನು ಪ್ರತಿ ತಿಂಗಳ ಏನು ಹೂಡಿಕೆ ಮಾಡ್ತೀನಿ ಅದು 100, 200 ಕಂಪ್ನಿಗಳ ಮೇಲೆ ವಿಂಗಡಣೆ ಆಗುತ್ತೆ. ಹಾಗಾಗಿ ನಾನೇ ಡೈರೆಕ್ಟ್ ಆಗಿ ಮಾಡ್ಬೇಕು ಅಂತಿಲ್ಲ, ನಾನು ದುಡ್ಡು ಹಾಕಿದ್ರೆ ಆಯ್ತು, ಅವ್ರು ಒಳ್ಳೆ ಫಂಡ್ ನ ಸೆಲೆಕ್ಟ್ ಮಾಡಿ ದುಡ್ಡು ಹಾಕಿದ್ರೆ ಆಯ್ತು, ಅವರು ಎಕ್ಸ್ಪರ್ಟ್ ಫಂಡ್ ಮ್ಯಾನೇಜರ್ ಇರ್ತಾರೆ, ಅವರು ಅದನ್ನ ನಿಭಾಯಿಸ್ತಾರೆ. ಆದ್ರೆ ಒಂದೇನು ಗಮನ ಇಟ್ಕೋಬೇಕು ಇಲ್ಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ ನಲ್ಲಿ ಅಂತ ಹೇಳಿದ್ರೆ ಮಾರುಕಟ್ಟೆಯ ಏರಿಳಿತದ ರಿಸ್ಕ್ ಇರುತ್ತೆ. ಈಗ ನೀವು ಇತ್ತೀಚೆಗೆ ನೋಡಿದ್ರೆ ಡೊನಾಲ್ಡ್ ಟ್ರಂಪ್ ಟ್ಯಾರಿಫ್ ಅನ್ನು ವಿಧಿಸಿದಾಗ ಮಾರ್ಕೆಟ್ ಧಬಾರ್ ಅಂತ ಬಿತ್ತು. ಕೇಂದ್ರ ಸರ್ಕಾರ ಸ್ಪಷ್ಟ ಬಹುಮತ ಸಿಗದೇ ಇರುವಂಥ ಸಂದರ್ಭದಲ್ಲಿ ಮಾರ್ಕೆಟ್ ಅತೀವ ಕುಸಿತವನ್ನು ಕಾಣ್ತು. ಕೋವಿಡ್ ಸಂದರ್ಭದಲ್ಲಿ ಮಾರ್ಕೆಟ್ ತುಂಬಾ ಕೆಳ ಹಂತಕ್ಕೆ ಬಿತ್ತು. ಈ ರೀತಿ ಸ್ಟಾಕ್ ಮಾರ್ಕೆಟ್
ಬಿದ್ದಾಗ ಈಕ್ವಿಟಿ ಮ್ಯೂಚುವಲ್ ಫಂಡ್ನ ಹೂಡಿಕೆಯ ಮೌಲ್ಯ ಕೂಡ ಕುಸಿತವನ್ನ ಕಾಣುತ್ತೆ. ಇಲ್ಲಿ PPF ಅಲ್ಲಿರೋ ಥರ ಸ್ಥಿರವಾಗಿ ಹಿಂಗೆ ಗ್ರೋತ್ ಇರಲ್ಲ. ಏನಾರು ಆಗೋಗ್ಲಪ್ಪ ನೀವು ಹೂಡಿಕೆ ಮಾಡಿದ ದುಡ್ಡು ಇದ್ದಂಗೆ ಇರುತ್ತೆ ಅಂತ ಇಲ್ಲ. ಇಲ್ಲಿ ಮಾರ್ಕೆಟ್ನ ಫ್ಲಕ್ಚುಯೇಷನ್ಗೆ ಒಳಪಟ್ಟಿರುತ್ತೆ. ಆದರೆ ಇದು ಹಿಸ್ಟಾರಿಕಲಿ ನೋಡಿದ್ರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳು ವಾರ್ಷಿಕ ಸರಾಸರಿ 12% ಅಷ್ಟು ರಿಟರ್ನ್ಸ್ ಅನ್ನ ಹಿಸ್ಟಾರಿಕಲಿ ಕೊಟ್ಟಿವೆ. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನಾನು ಹೇಳದ್ನಲ್ಲ, ಮಾರುಕಟ್ಟೆ ಏರಿಳಿತದ ರಿಸ್ಕ್ ಇದೆ ಅನ್ನೋದು ಒಂದು. ಮತ್ತೆ ಕನಿಷ್ಠ 5 ವರ್ಷ ಇಲ್ಲದೆ 5 ವರ್ಷ ನೀವು ಹೂಡಿಕೆ ಮಾಡೋಕ್ಕಾಗಲಿಲ್ಲ ಅಂದ್ರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳ ಕಡೆ ತಲೆ ಹಾಕದೇ ಇರೋದು ಒಳ್ಳೇದು. ಯಾಕೆಂತ ಹೇಳಿದ್ರೆ ನೋಡಿ, 2008ರ ಗ್ಲೋಬಲ್ ಎಕನಾಮಿಕ್ ಕ್ರೈಸಿಸ್ ಟೈಮ್ನಲ್ಲಿ ಮಾರ್ಕೆಟ್ ಹೆಂಗ್ ಬಿದ್ದಿತ್ತು ನಾವು ನೋಡಿದೀವಿ. 2020ರಲ್ಲಿ ಕೋವಿಡ್ ಟೈಮ್ನಲ್ಲಿ ಮಾರ್ಕೆಟ್ ಹೆಂಗ್ ಬಿದ್ದಿತ್ತು ನಾವು ನೋಡಿದೀವಿ. ಸೊ ಹಾಗಾಗಿ ನಿಮಗೇನೋ ಅರ್ಜೆಂಟ್ ಇರೋ ದುಡ್ಡನ್ನ ಇದರಲ್ಲಿ ತಗೊಂಬಂದು ಹಾಕ್ಬಿಟ್ರೆ ನಿಮಗೆ ಅದಂತ ಸುಲಭದಲ್ಲಿ ವಾಪಸ್ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಇದರಲ್ಲಿ ತುಂಬಾ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್, ಮಲ್ಟಿ ಕ್ಯಾಪ್, ಫ್ಲೆಕ್ಸಿ ಕ್ಯಾಪ್, ಈ ರೀತಿಯ ಹಲವು ಆಯ್ಕೆಗಳು ಈಕ್ವಿಟಿ ಮ್ಯೂಚುವಲ್ ಫಂಡ್ ನಲ್ಲಿ ಇದ್ದಾವೆ. ಮತ್ತೆ ಯಾರಿಗೆ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂತ ಹೇಳಿದ್ರೆ ಸ್ವಲ್ಪ ರಿಸ್ಕ್ ಇದ್ರೂ ಪರವಾಗಿಲ್ಲ, ನಾನು ಸ್ವಲ್ಪ ಜಾಸ್ತಿ ಗಳಿಕೆ ಮಾಡಬೇಕು ಅಂತ ಯಾರು ಬಯಸ್ತಾರೋ, ರಿಸ್ಕ್ ಅಂಡ್ ರಿವಾರ್ಡ್, ಯಾರು ಹೆಚ್ಚು ರಿಸ್ಕ್ ತಗೋತಾರೋ ಅವ್ರಿಗೆ ರಿವಾರ್ಡ್ ಜಾಸ್ತಿ ಸಿಗುತ್ತೆ. ಆ ರೀತಿಯ ಮನಸ್ಥಿತಿ ಇರೋರು ಈಕ್ವಿಟಿ ಮ್ಯೂಚುವಲ್ ಫಂಡ್ಗೆ ಪ್ರವೇಶ ಮಾಡ್ಬೋದು. ಅಥವಾ ಹಂತ ಹಂತವಾಗಿ ನಾನು ಸ್ವಲ್ಪ ಕಲ್ತ್ಕೊಂಡು ನಾನು ಹೂಡಿಕೆ ಮಾಡ್ತೀನಿ ಅನ್ನೋರು ಸಾಧ್ಯ ಇದೆ. ಇಲ್ಲಿ ಒಂದು ಬ್ಯಾಂಕ್ಗಳ ಮೂಲಕ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಬಹುದು. ಮ್ಯೂಚುವಲ್ ಫಂಡ್ ಹೌಸ್ಗಳ ಮೂಲಕ ಹೂಡಿಕೆಯನ್ನ ಮಾಡಬಹುದು. ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಆ್ಯಪ್ಗಳಿದ್ದಾವೆ, ಅದ್ರ ಮೂಲಕ ಈಕ್ವಿಟಿ ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆಯನ್ನ ಮಾಡಬಹುದು. ಆದ್ರೆ ಒಂದು ಡಿಸ್ಕ್ಲೈಮರ್ ಅನ್ನು ನಾವಿಲ್ಲಿ ಹೇಳ್ತೀವಿ, ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳು ಮಾರುಕಟ್ಟೆಯ ರಿಸ್ಕ್ಗೆ ಒಳಪಟ್ಟಿರ್ತವೆ. ನೀವು ಅರ್ಥಕೊಂಡು ತಜ್ಞರ ನೆರವನ್ನ ಪಡೆದುಕೊಂಡು ಹೂಡಿಕೆ ಮಾಡಬೇಕೋ ಬೇಡವೋ ಅನ್ನೋದನ್ನ ತೀರ್ಮಾನ ಮಾಡಿ. ನಾವು ಈ ವಿಡಿಯೋವನ್ನ ಶಿಕ್ಷಣದ ಉದ್ದೇಶದಿಂದ ಕೊಡ್ತಿದ್ದೀವಿ. ಇದು ಹಣಕಾಸು ಅಥವಾ ಹೂಡಿಕೆಯ ಸಲಹೆ ಅಲ್ಲ ಅನ್ನೋದನ್ನ ನಾವಿಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಇದು ನಾಲೆಡ್ಜ್ ಪರ್ಪಸ್ಗೆ ಮಾಡಿರುವಂತಹ ವಿಡಿಯೋ. ಸೊ ಈಗ ಕಂಪ್ಲೀಟ್ ಆಗಿ ಎಲ್ರಿಗೂ ಅರ್ಥ ಆಯ್ತು PPF ಅಂದ್ರೆ ಏನು, ಜೊತೆಗೆ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂದ್ರೆ ಏನು, ಅದರಲ್ಲಿರುವಂಥ ರಿಸ್ಕ್ ರಿವಾರ್ಡ್ ಏನು, ಇದರಲ್ಲಿರುವಂಥ ರಿಸ್ಕ್ ರಿವಾರ್ಡ್ ಏನು ಅಂತ. ಇಷ್ಟೆಲ್ಲ ಗೊತ್ತಾದ ಮೇಲೂ ಕೂಡ ಸಾಮಾನ್ಯವಾಗಿ ಕೇಳುವಂಥ ಪ್ರಶ್ನೆ, ಹೂಡಿಕೆಗೆ ಯಾವ್ದು ಬೆಸ್ಟ್, PPF ಬೆಸ್ಟಾ ಮ್ಯೂಚುವಲ್ ಫಂಡ್ ಬೆಸ್ಟಾ ಅಂತ. ಖಂಡಿತ ಶೇಷ. ನೋಡಿ, ನಾವೀಗ ಹೋಲಿಸ್ಟಿಕ್ ಆಗಿ ನೋಡಿದ್ವಿ. PPF ಅಂದ್ರೆ ಏನು, ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಅನ್ನೋದನ್ನ ತೋರಿಸ್ತಾ ಬಂದ್ವಿ. ಈಗ ಎರಡನ್ನು ಕಂಪೇರ್ ಮಾಡ್ತಾ ಹೋಗೋಣ. ಈಗ ನೋಡಿ, ನಮ್ಮ ವೀಕ್ಷಕರು ಸ್ಕ್ರೀನ್ ಮೇಲೆ ನೋಡ್ಬೋದು, PPF ವರ್ಸಸ್ ಈಕ್ವಿಟಿ ಮ್ಯೂಚುವಲ್ ಫಂಡ್ ಪೈಕಿ ಯಾವುದು ಬೆಸ್ಟ್ ಅದನ್ನ ಅವರೇ ತೀರ್ಮಾನ ಮಾಡಬೇಕಾಗುತ್ತೆ. ಯಾವ್ದು ಬೆಸ್ಟ್ ಅನ್ನೋದಕ್ಕೆ ಪಾಯಿಂಟ್ಸ್ ಅನ್ನ ಕಂಪೇರ್ ಮಾಡ್ತಾ ಹೋಗೋಣ. ಈಗ PPF ಕೇಂದ್ರ ಸರ್ಕಾರದ ಬೆಂಬಲಿತ ದೀರ್ಘಾವಧಿ ಉಳಿತಾಯ ಯೋಜನೆ, ಸೆಂಟ್ರಲ್ ಗವರ್ನಮೆಂಟ್ನ ಬ್ಯಾಕ್ಡ್ ಇನ್ವೆಸ್ಟ್ಮೆಂಟ್ ಸ್ಕೀಮು. ನಾನು ಆಗಲೇ ಹೇಳಿದೆ, 1986ರಲ್ಲಿ ಕೇಂದ್ರ ಸರ್ಕಾರ ಇದನ್ನು ಜಾರಿಗೆ ತಂದಿದೆ. ಈಕ್ವಿಟಿ ಮ್ಯೂಚುವಲ್ ಫಂಡ್ ಸ್ಟಾಕ್ ಮಾರ್ಕೆಟ್ ಆಧಾರಿತ ಹೂಡಿಕೆ ಉತ್ಪನ್ನ ಆಗಿದೆ. ಇದಕ್ಕೆ ಯಾವುದೇ ಗ್ಯಾರಂಟಿ ಇರೋದಿಲ್ಲ. ಯಾವುದೇ ಗ್ಯಾರಂಟಿ ಅಂತ ಹೇಳಿದ್ರೆ ಮಾರುಕಟ್ಟೆಯ ಏರಿಳಿತಕ್ಕೆ ಇದು ಒಳಪಟ್ಟಿರುತ್ತೆ. PPF ಹೂಡಿಕೆ ಮೊತ್ತಕ್ಕೆ ಕೇಂದ್ರ ಸರ್ಕಾರದ ಗ್ಯಾರಂಟಿ ಇದೆ. ಈಕ್ವಿಟಿ ಮ್ಯೂಚುವಲ್ ಫಂಡ್ ಮೇಲಿನ ಹೂಡಿಕೆ ಗಳಿಕೆ ಷೇರು ಮಾರುಕಟ್ಟೆಯ ಏರಿಳಿತವನ್ನು ಅವಲಂಬಿಸಿರುತ್ತೆ. ಅಂದರೆ ಸ್ಟಾಕ್ ಮಾರ್ಕೆಟ್ ಹೆಂಗಾಗುತ್ತೋ ಅದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. PPFನ ಪ್ರಸ್ತುತ ಬಡ್ಡಿ ದರ 7.1%. ಈಕ್ವಿಟಿ ಮ್ಯೂಚುವಲ್ ಫಂಡ್ನ ಐತಿಹಾಸಿಕವಾಗಿ ನಾವು ಗಣನೆಗೆ ತೆಗೆದುಕೊಂಡ್ರೆ 12ಕ್ಕಿಂತ ಹೆಚ್ಚಿನ ಲಾಭಾಂಶವನ್ನು ಕೊಟ್ಟಿವೆ. ಆದರೆ ನೆನಪಿರಲಿ, ಇದರಲ್ಲಿ ಲಾಭಾಂಶದ ಖಾತರಿ ಇರುವುದಿಲ್ಲ. ಅವರೇಜ್ ಆಗಿ 12% ಕೊಟ್ಟಿದೆ ಹಿಸ್ಟಾರಿಕಲಿ. ನಿಮಗೆ ಸಿಗಬಹುದು, ಅದಕ್ಕಿಂತ ಜಾಸ್ತಿನೂ ಸಿಗ್ಬೋದು, ಅದಕ್ಕಿಂತ ಕಡಿಮೆನೂ ಸಿಗ್ಬೋದು. ಮತ್ತು PPF ಬೆಲೆ ಏರಿಕೆ ಮೀರಿ ಗಳಿಕೆ ತಂದು ಕೊಡುವುದಿಲ್ಲ. ನಾನು ಆಗಲೇ ಹೇಳಿದೆ, ಹಣದುಬ್ಬರ ಬೆಲೆ ಏರಿಕೆಗೆ ತಕ್ಕಂಗೆ ನಿಮ್ಮ ದುಡ್ಡು ಇಲ್ಲಿ ಬೆಳೆಯೋದಿಲ್ಲ. ಆದರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಬೆಲೆ ಏರಿಕೆಯನ್ನು ಮೀರಿ ಗಳಿಕೆಯನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. PPF ಹೂಡಿಕೆ ಮೇಲೆ ಬರುವ ಬಡ್ಡಿ ಗಳಿಕೆ ಮತ್ತು ಮೆಚ್ಯೂರಿಟಿ ಆಗುವಂಥ ಸಂದರ್ಭದಲ್ಲಿ ತೆರಿಗೆ ಅನ್ವಯಿಸೋದಿಲ್ಲ, ಟ್ಯಾಕ್ಸ್ ಫ್ರೀ. ನಾನು ಆಗಲೇ ಹೇಳಿದೆ ಎಕ್ಸೆಂಪ್ಟ್ ಅಂತ ಹೇಳಿ. ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳ ನಗದೀಕರಣದ ವೇಳೆ, ಅಂದರೆ ನಾವು ಹಣವನ್ನು ವಿಡ್ರಾ ಮಾಡುವಂತಹ ಸಂದರ್ಭದಲ್ಲಿ
ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಮತ್ತು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಂತೇಳಿ ತೆರಿಗೆ ಬರುತ್ತೆ. ಪಿ ಪಿ ಎಫ್ನಲ್ಲಿ ಹೂಡಿಕೆ ರಿಸ್ಕ್ ತೀರಾ ಕಡಿಮೆ, ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಈಕ್ವಿಟಿ ಮ್ಯೂಚುವಲ್ ಫಂಡ್ನಲ್ಲಿ ಮಾರ್ಕೆಟ್ ರಿಸ್ಕ್, ಮಾರುಕಟ್ಟೆ ಏರಿಳಿತದ ಹೈ ರಿಸ್ಕ್ ಇದೆ ಅನ್ನೋದನ್ನು ನಾವು ಹೇಳಬೇಕಾಗುತ್ತೆ. ಪಿ ಪಿ ಎಫ್ ಹೂಡಿಕೆಯಲ್ಲಿ 15 ವರ್ಷಗಳ ಲಾಕಿನ್ ಅವಧಿ ಇದೆ, ಆದರೆ 5 ವರ್ಷದ ನಂತರ ಪಾರ್ಷಿಯಲ್ ವಿಡ್ರಾಲ್ ಮಾಡ್ಬೋದು. ಈಕ್ವಿಟಿ ಮ್ಯೂಚುವಲ್ ಫಂಡ್ನಲ್ಲಿ ಲಾಕಿನ್ ಅವಧಿ ಇಲ್ಲ, ಆದರೆ ಎಕ್ಸಿಟ್ ಲೋಡ್ ಅಂತ ಇರುತ್ತೆ. ಸ್ವಲ್ಪ ಬೇಗ ತಗೊಂಡ್ರೆ ಒಂದಿಷ್ಟು ಫೈನನ್ನು ಹಾಕ್ತಾರೆ, ಅದು ಬಿಟ್ಟರೆ ಬೇಕಾದಾಗ ಅದನ್ನು ತಗೋಬೋದು. ಪಿ ಪಿ ಎಫ್ ಹೂಡಿಕೆಗೆ ಸೆಕ್ಷನ್ 80C ಅಡಿಯಲ್ಲಿ ತೆರಿಗೆ ವಿನಾಯಿತಿ ಸಿಗುತ್ತೆ. ಈಕ್ವಿಟಿ ಮ್ಯೂಚುವಲ್ ಫಂಡ್ ಹೂಡಿಕೆಗೆ ತೆರಿಗೆ ವಿನಾಯಿತಿಯ ಲಾಭ ಸಿಗಲ್ಲ. ಆದರೆ ಒಂದು ಅಂಶವನ್ನು ನಾವಿಲ್ಲಿ ಹೇಳಬೇಕು. ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಿದ 1 ವರ್ಷದ ನಂತರದಲ್ಲಿ ನಿಮ್ಮ ಗಳಿಕೆ 1,25,000 ಒಳಗೆ ಇದ್ದರೆ ಅಲ್ಲೂ ಕೂಡ ತೆರಿಗೆ ಅನ್ವಯಿಸೋದಿಲ್ಲ. ಆದರೆ 1,25,000ಕ್ಕಿಂತ ಜಾಸ್ತಿ ಗೇನ್ಸ್ ಇದ್ದರೆ ಟ್ಯಾಕ್ಸ್ ಬರುತ್ತೆ ಅನ್ನೋದು ಇಲ್ಲಿ ಗೊತ್ತಿರಬೇಕು. ಪಿ ಪಿ ಎಫ್ ಹೂಡಿಕೆ ಸಂಪೂರ್ಣ ಸುರಕ್ಷಿತ. ಈ ದುಡ್ಡನ್ನು ಇದು ನೋಡಿ ತುಂಬ ಗಮನಿಸಬೇಕಾದ ಅಂಶ. ಈಗ ಯಾವುದೋ ಸಾಲ ಕಟ್ಟಿರಲ್ಲ ಯಾವುದೋ ಬ್ಯಾಂಕ್ಗೆ, ಆ ಸಾಲ ಕಟ್ಟಿಲ್ಲ ಅಂತೇಳಿ ಬ್ಯಾಂಕ್ ಅವರು ಬಂದ್ಬಿಟ್ಟು ನೀವು ಪಿ ಪಿ ಎಫ್ನಲ್ಲಿ ಇಟ್ಟಿರೋ ದುಡ್ಡನ್ನು ತೆಗೆದುಕೊಳ್ಳಿಕ್ಕಾಗಲ್ಲ. ಕೋರ್ಟ್ ಅಟ್ಯಾಚ್ಮೆಂಟ್ಗೆ ಇದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಮ್ಯೂಚುವಲ್ ಫಂಡಲ್ಲಿ ಇರೋದನ್ನು ಮಾಡ್ಬೋದು. ಪಿ ಪಿ ಎಫ್ನ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಅದು ಇನ್ಕಮ್ ಟ್ಯಾಕ್ಸ್ ಎವೇಷನ್ ಬಿಟ್ಟರೆ ಬೇರೆ ಯಾವ ರೀತಿಯ ಕೋರ್ಟ್ ಡಿಕ್ರಿ ಅಂತೇನು ಕರಿತೀವಿ, ಕೋರ್ಟ್ ನಿರ್ದೇಶನದ ಮೇರೆಗೆ ಹಣವನ್ನು ಜಪ್ತಿ ಮಾಡುವಂತಹ ಸಂದರ್ಭಕ್ಕೂ ಕೂಡ ಪಿ ಪಿ ಎಫ್ ಹಣವನ್ನು ಬಳಸ್ಕೊಳ್ಳುವ ಹಾಗಿಲ್ಲ. ಅಷ್ಟು ಸೇಫು ಪಿ ಪಿ ಎಫ್ ಇನ್ವೆಸ್ಟ್ಮೆಂಟು ಅನ್ನೋದು ಒನ್ ಆಫ್ ದಿ ಇಂಟ್ರೆಸ್ಟಿಂಗ್ ಅಂಶ. ಶೇಷ, ಎಸ್, ಈಗ ಪಿ ಪಿ ಎಫ್ ಮತ್ತು ಮ್ಯೂಚುವಲ್ ಫಂಡ್ ನಡುವಿನ ವ್ಯತ್ಯಾಸ ಏನು ಅಂತ ಹೇಳುವಂಥದ್ದು ಕಂಪ್ಲೀಟ್ ಆಗಿ ಅರ್ಥ ಆಯಿತು. ಬಟ್ ಇನ್ನೂ ಜಾಸ್ತಿ ಅರ್ಥ ಆಗಬೇಕು ಅಂತೇಳಿ ನಾವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಪಿ ಪಿ ಎಫ್ನಲ್ಲಿ 15 ವರ್ಷಗಳ ಕಾಲ ವರ್ಷಕ್ಕೆ 1.5 ಲಕ್ಷದಂತೆ ಇನ್ವೆಸ್ಟ್ ಮಾಡ್ತಾರೆ. ಅದೇ ಥರ ಮತ್ತೊಬ್ಬ ವ್ಯಕ್ತಿ 15 ವರ್ಷಗಳ ಕಾಲ ಮ್ಯೂಚುವಲ್ ಫಂಡ್ನಲ್ಲಿ ವರ್ಷಕ್ಕೆ 1.5 ಲಕ್ಷದಂತೆ ಇನ್ವೆಸ್ಟ್ ಮಾಡ್ತಾರೆ. ಸೊ 15 ವರ್ಷದ ನಂತರ ನೋಡಿದಾಗ ಪಿ ಪಿ ಎಫ್ನಲ್ಲಿ ಇನ್ವೆಸ್ಟ್ ಮಾಡಿದವರ ಗಳಿಕೆ ಜಾಸ್ತಿ ಇರುತ್ತಾ, ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಿದವರ ಗಳಿಕೆ ಜಾಸ್ತಿ ಇರುತ್ತಾ? ಖಂಡಿತ. ಸ್ಕ್ರೀನ್ ಮೇಲೆ ನಮ್ಮ ವೀಕ್ಷಕರಿಗೆ ನೋಡ್ಬೋದು, ಪಿ ಪಿ ಎಫ್ ವರ್ಸಸ್ ಈಕ್ವಿಟಿ ಮ್ಯೂಚುವಲ್ ಫಂಡ್ ಯಾವುದರಲ್ಲಿ ಗಳಿಕೆ ಸಾಧ್ಯತೆ ಜಾಸ್ತಿ. ಪ್ರತಿ ಹೂಡಿಕೆಯ ಮೇಲೆ 1.5 ಲಕ್ಷವನ್ನು 15 ವರ್ಷಗಳ ಕಾಲ ಹೂಡಿಕೆ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಈಗ ಮೊದಲನೇ ಕಾಲಮು ಹೂಡಿಕೆ ಮಾದರಿ. ಪಿ ಪಿ ಎಫ್ ಒಂದು ಕಾಲಮ್ನಲ್ಲಿದೆ, ಈಕ್ವಿಟಿ ಮ್ಯೂಚುವಲ್ ಫಂಡ್ ಮತ್ತೊಂದು ಕಾಲಮ್ನಲ್ಲಿದೆ. ಹೂಡಿಕೆ ಅವಧಿ ಎರಡರಲ್ಲೂ 15 ವರ್ಷ ನೀವು ನೋಡ್ಬೋದು. ಹೂಡಿಕೆ ಮೇಲಿನ ಗಳಿಕೆ ಅಂತ ತಗೊಂಡ್ರೆ ಪಿ ಪಿ ಎಫ್ನಲ್ಲಿ ಕರೆಂಟ್ ಇಂಟ್ರೆಸ್ಟ್ ರೇಟು 7.1% ಇದೆ. ಮತ್ತು ಈಕ್ವಿಟಿ ಮ್ಯೂಚುವಲ್ ಫಂಡ್ನಲ್ಲಿ 12% ಗಳಿಕೆ ಸಿಗಬಹುದು ಎಂಬ ಅಂದಾಜನ್ನು ನಾವು ಮಾಡಿದ್ದೀವಿ. ಯಾವ ಬೇಸಿಸ್ ಮೇಲೆ ಅಂದರೆ ಹಿಸ್ಟಾರಿಕಲ್ ಡೇಟಾದ ಬೇಸಿಸ್ ಮೇಲೆ. ಆದರೆ ಇಲ್ಲಿ ಲಾಭದ ಖಾತ್ರಿ ಇದ್ದೇ ಇರೋದಿಲ್ಲ. ವಾರ್ಷಿಕ ಹೂಡಿಕೆ ಮೊತ್ತ ಎಷ್ಟಪ್ಪ ಅಂತ ಹೇಳಿದ್ರೆ ಪಿ ಪಿ ಎಫ್ನಲ್ಲಿ ವರ್ಷದ ಆರಂಭದಲ್ಲೇ 1.5 ಲಕ್ಷ ನಾವು ಹೂಡಿಕೆ ಮಾಡಿಬಿಡ್ತೀವಿ. ಈಕ್ವಿಟಿ ಮ್ಯೂಚುವಲ್ ಫಂಡ್ನಲ್ಲಿ 1.5 ಲಕ್ಷ ಹೂಡಿಕೆ ಮಾಡ್ತೀವಿ. ಆದರೆ ಪ್ರತಿ ತಿಂಗಳು 12,500 12 ಕಂತುಗಳಲ್ಲಿ 12 ತಿಂಗಳು ಹೂಡಿಕೆ ಮಾಡ್ತೀವಿ. 15 ವರ್ಷಗಳಲ್ಲಿ ಪಿ ಪಿ ಎಫ್ನಲ್ಲಿ ಹೂಡಿಕೆ ಮಾಡಿದ ಮೊತ್ತ 22.50 ಲಕ್ಷ, ಅಂದರೆ 22.5 ಲಕ್ಷ. ಮತ್ತೆ ಈಕ್ವಿಟಿ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಿದ ಮೊತ್ತ 22.5 ಲಕ್ಷ. ಹೂಡಿಕೆ ಮೇಲಿನ ಗಳಿಕೆ ಲಾಭ ಎಷ್ಟಪ್ಪ ಸಿಗುತ್ತೆ ಪಿ ಪಿ ಎಫ್ನಲ್ಲಿ ಅಂತ ಹೇಳಿದ್ರೆ 18,18,000 ರೂಪಾಯಿ ಸಿಗುತ್ತೆ. 7.1% ಇಂಟ್ರೆಸ್ಟ್ ರೇಟ್ನಲ್ಲಿ. 12% ಲಾಭದ ಲೆಕ್ಕಾಚಾರದಲ್ಲಿ ಆ ನಿರೀಕ್ಷೆಯಲ್ಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ನಲ್ಲಿ ಎಷ್ಟು ಸಿಗುತ್ತಪ್ಪ ಅಂತ ಹೇಳಿದ್ರೆ 36,99,000, ಅಂದರೆ ಹತ್ತತ್ರ 37 ಲಕ್ಷ. ಆಲ್ಮೋಸ್ಟ್ ಡಬಲ್ ರಿಟರ್ನ್ಸನ್ನು ಇದು ನಿಮಗೆ ತಂದು ಕೊಡುತ್ತೆ. ಯಾವುದು? ಈಕ್ವಿಟಿ ಮ್ಯೂಚುವಲ್ ಫಂಡ್. ಆದರೆ ಇಲ್ಲಿ ಗಮನದಲ್ಲಿಟ್ಕೊಳ್ಳಿ, ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಲಾಭದ ಖಾತ್ರಿ ಇರುವುದಿಲ್ಲ, ತೆರಿಗೆಗೆ ಇದು ಒಳಪಡುತ್ತೆ, ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ. ಇಲ್ಲಿ ಲಾಭದ ಖಾತ್ರಿ ಇದೆ, ರಿಸ್ಕ್ ಇರಲ್ಲ, ತೆರಿಗೆ ರಹಿತವಾಗಿ ನಿಮಗೆ ಇದು ಪಿ ಪಿ ಎಫ್ ಸಿಗುತ್ತೆ. ಮತ್ತು ಹೂಡಿಕೆ ಮತ್ತು ಗಳಿಕೆ ಮೊತ್ತ ಸೇರಿ 15 ವರ್ಷದ ಬಳಿಕ ಪಿ ಪಿ ಎಫ್ನಲ್ಲಿ ಹೂಡಿಕೆ ಮಾಡಿದ್ರೆ 40,68,000 ರೂಪಾಯಿ ಸಿಗುತ್ತೆ. ನೀವು ಈಕ್ವಿಟಿ ಮ್ಯೂಚುವಲ್ ಫಂಡನ್ನು ಆಯ್ಕೆ ಮಾಡಿಕೊಂಡ್ರೆ 59,49,000 ಗಳಿಸುವ ಸಾಧ್ಯತೆ ಇದೆ. ಸೊ ಡಿಫರೆನ್ಸ್ ಇಸ್ ಎವಿಡೆಂಟ್. ಸೊ ಲೆಕ್ಕಾಚಾರ ನೋಡಿದಾಗಲೂ ಕೂಡ ನಾನು ಸ್ವಲ್ಪ ರಿಸ್ಕ್ ಜಾಸ್ತಿ ತಗೊಳ್ಳಿಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದರೆ
ಖಂಡಿತವಾಗ್ಲೂ ಈಕ್ವಿಟಿ ಮ್ಯೂಚುವಲ್ ಫಂಡನ್ನು ಆಯ್ಕೆ ಮಾಡ್ಕೊಳ್ಬೋದು. ಆಮೇಲೆ ಇಲ್ಲಿ ನೀವು ಈಗಾಗಲೇ ಹೇಳಿದಂಗೆ ಇಲ್ಲಿ ಇಷ್ಟೇ % ಸಿಗುತ್ತೆ ಅಂತ ಹೇಳುವಂಥ ಖಾತರಿ ಇಲ್ಲ. ಮಾರುಕಟ್ಟನ್ನು ಆಧರಿಸಿಕೊಂಡು ಇದರ ಏರಿಳಿತಗಳು ನಿರ್ಧಾರ ಆಗುತ್ತೆ. ಬಟ್ PPF ಅಂತ ಹೇಳಿ ಬಂದಾಗ ಖಂಡಿತವಾಗ್ಲೂ ಅದರಲ್ಲಿ ರಿಸ್ಕ್ ಇರೋದಿಲ್ಲ. ಅವ್ರೇನು ಅಶ್ಯೂರ್ ಮಾಡಿರ್ತಾರೋ ಅಷ್ಟು ರಿಟರ್ನ್ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ ಅಂತ. ಸೊ ಇಷ್ಟೆಲ್ಲ ಗೊತ್ತಾದ ಮೇಲೂ ಕೂಡ ಖಂಡಿತವಾಗ್ಲೂ ನಿಮ್ಮ ಕಿವಿ ಮಾತು, ನಿಮ್ಮ ಸಲಹೆ ಹೂಡಿಕೆದಾರರಿಗೆ ಬೇಕೇ ಬೇಕಾಗುತ್ತೆ. ಏನು ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಈ PPF ಮತ್ತೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಗೆ? ಸಲಹೆ ಅಂತ ಹೇಳೋದಕ್ಕಿಂತ ಇದನ್ನ ಕಿವಿ ಮಾತು ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ನೋಡಿ, PPF ಮತ್ತು ಮ್ಯೂಚುವಲ್ ಫಂಡ್ ಎರಡೂ ಕೂಡ ದೀರ್ಘಾವಧಿಯಲ್ಲಿ ಸಂಪತ್ತನ್ನು ಗಳಿಸಲಿಕ್ಕೆ ಒನ್ ಆಫ್ ದಿ ಬೆಸ್ಟ್ ಹೂಡಿಕೆ ಆಯ್ಕೆಗಳೇ. PPF ದಲ್ಲಿ ಕಡಿಮೆ ರಿಸ್ಕ್ ಇದ್ರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ. ಆದರೆ ಮ್ಯೂಚುವಲ್ ಫಂಡ್ಗಳಿಗೆ ಬೆಲೆ ಏರಿಕೆಯನ್ನು ಮೀರಿ ಲಾಭ ತಂದು ಕೊಡುವಂಥ ಸಾಮರ್ಥ್ಯ ಇದೆ. ಮ್ಯೂಚುವಲ್ ಫಂಡ್ಗಳು ಕೊಡುವಂತಹ ಗಳಿಕೆಯನ್ನು PPF ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ನೀವು ಎಷ್ಟು ರಿಸ್ಕ್ ತಗೊಳ್ಳೋಕ್ಕೆ ರೆಡಿ ಇದ್ದೀರಿ, ಇಲ್ಲಪ್ಪ ನಂಗೆ ರಿಸ್ಕ್ ಬೇಡ, ನಂಗೆ ಸ್ವಲ್ಪನೂ ರಿಸ್ಕ್ ಬೇಡ ಅನ್ನೋರು PPF ಅನ್ನು ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೆಯ ಆಯ್ಕೆ ಆಗುತ್ತೆ. ಇಲ್ಲ ನಾನು ಸ್ವಲ್ಪ ರಿಸ್ಕ್ ತಗೊಳ್ಳೋಕೆ ರೆಡಿ ಇದ್ದೀನಿ ಅನ್ನೋರು ನಾನು ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡ್ತೀನಿ ಅನ್ನೋದು ಕೂಡ ಸರಿ ಇರುತ್ತೆ. ಇಲ್ಲಪ್ಪ ನಾನು ಟ್ಯಾಕ್ಸ್ ಬೆನಿಫಿಟ್ಟು ಪಡ್ಕೊತೀನಿ, ನಾನು ಸ್ವಲ್ಪ ಮ್ಯೂಚುವಲ್ ಫಂಡಲ್ಲೂ ಹೂಡಿಕೆ ಮಾಡ್ತೀನಿ ಅನ್ನೋರು ಎರಡರ ಕಾಂಬಿನೇಷನನ್ನು ಮಾಡ್ಕೋಬೋದು. ಇದರಲ್ಲೂ ಸ್ವಲ್ಪ ಹೂಡಿಕೆ ಮಾಡ್ಬೋದು, ಅದರಲ್ಲೂ ಕೂಡ ಸ್ವಲ್ಪ ಹೂಡಿಕೆ ಮಾಡ್ಬೋದು. ಸೊ ಈ ರೀತಿ ಆಲೋಚನೆ ಮಾಡಬೇಕಾಗತ್ತೆ ಅಂಥೇಳಿ ನಾನು ಹೇಳ್ತೀನಿ ಶೇಷ. ಖಂಡಿತ. ಥ್ಯಾಂಕ್ ಯು ವೆರಿ ಮಚ್ ಶರತ್ ಅವರು. ಯಾಕೆ ಅಂತ ಹೇಳಿದ್ರೆ ಬಹಳಷ್ಟು ಜನರಿಗಿರುವಂಥ ಸಾಮಾನ್ಯ ಗೊಂದಲವೇ ಇದು. PPF ಬೆಸ್ಟಾ, ಮ್ಯೂಚುವಲ್ ಫಂಡ್ ಬೆಸ್ಟಾ, ಯಾವುದರಲ್ಲಿ ಇನ್ವೆಸ್ಟ್ ಮಾಡಿದರೆ ರಿಸ್ಕ್ ಕಡಿಮೆ, ಯಾವುದರಲ್ಲಿ ಇನ್ವೆಸ್ಟ್ ಮಾಡಿದರೆ ರಿಸ್ಕ್ ಜಾಸ್ತಿ, ಬಟ್ ಪರವಾಗಿಲ್ಲ ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇದ್ದೀನಿ ಅಂತ ಹೇಳುವಂಥವ್ರು ತುಂಬ ಜನ ಇದ್ದಾರೆ. ಅವರೆಲ್ಲರಿಗೂ ಕೂಡ ಖಂಡಿತವಾಗ್ಲೂ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಶೇಷ. ಸೊ ನೋಡಿದ್ರಲ್ಲ, ನೀವು ಕೂಡ PPF ಅಥವಾ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಗೊಂದಲದಲ್ಲಿದ್ರೆ ಖಂಡಿತವಾಗ್ಲೂ ಈ ವಿಡಿಯೋ ನಿಮ್ಮ ಗೊಂದಲವನ್ನು ಪರಿಹಾರ ಮಾಡಿದೆ ಅಂತ ನಾನು ಅನ್ಕೊಳ್ತೀನಿ. ಸೇವಿಂಗ್ಸು, ಇನ್ವೆಸ್ಟ್ಮೆಂಟು, ವೈಯಕ್ತಿಕ ಹಣಕಾಸಿನ ಬಗ್ಗೆ ಕಲ್ತ್ಕೋಬೇಕಾ? ಹಾಗೇನೆ ನೀವೇನಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳುವಂತ ಯೋಚನೆಯಲ್ಲಿದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಹೇಗೆ, ಯಾವ ಬಿಸ್ನೆಸ್ ಮಾಡ್ಬೋದು ಅನ್ನೋದನ್ನ ತಿಳ್ಕೋಬೇಕಾ? ಹಾಗಿದ್ರೆ ಈಗಲೇ ಬಾಸ್ವಾಲಾ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಕೇವಲ 999 ರೂಪಾಯಿಗೆ 590ಕ್ಕೂ ಹೆಚ್ಚು ಕೋರ್ಸ್ಗಳನ್ನ ನೀವಿಲ್ಲಿ ನೋಡ್ಬೋದು. ವರ್ಷ ಇಡೀ ನೋಡ್ಬೋದು. ಮತ್ತ್ಯಾಕ್ ತಡ, ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಹಾಕಿರ್ತೀನಿ. ಈಗಲೇ ಬಾಸ್ವಾಲಾ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಥ್ಯಾಂಕ್ ಯು. Bosswala. Be the boss.